ದರ್ಶನ್ ಅವರು ಅಣ್ಣನಾಗಿ ಜೊತೆಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಅವರು ಏನು ನನಗೆ ಅದು ಏನು ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಏನು ಅಂತಂದರೆ ತುಂಬ ಮನಸ್ಸಿನಂತ ನೋವಾಗಿದೆ. ಆ ಕಡೆ ರೇಣುಕಾಸ್ವಾಮಿಯ ಕುಟುಂಬ ಆಗಿರ್ಬೋದು, ಅವ್ರ ಬಗ್ಗೆ ನನಗೆ ಅದೇ ಆದಂಥ ಒಂದು ಅಪಾರವಾದ ನೋವಿದೆ. ನನಗೆ ಆಗಬಾರ್ದಾಗಿತ್ತು ನನ್ನ ಇನ್ಸಿಡೆಂಟ್. ಆದರೆ ಇಲ್ಲೂ ಕೂಡ ನನ್ನ ಕುಟುಂಬನೇ, ಈಗ ನನ್ನ ಅಣ್ಣನೇ ಹಂಗೆ ಮಾಡಿದ್ದಾನೆ ಅಂತಂದ್ರೂ ಕೂಡ ನನಗೇನು ನೋವಾಗುತ್ತೆ ಅದೇ ನೋವಲ್ಲೇ ನಾನು ಇದ್ದೀನಿ, ನನ್ನ ಕುಟುಂಬ ನಾವೇ. ಈಗಲೂ ನನ್ನ ಅನಿಸಿಕೆ ಏನು ಅಂತಂದರೆ ಅದೇನೋ ತಪ್ಪಿಲ್ಲ ಅಂತ ಆಚೆ ಬರ್ಬೋದಲ್ವಾ, ಅದನ್ನೇ ಆಗತ್ತೇನೋ ಅನ್ನೋ ನಂಬಿಕೆ ಮೇಲೆ ನಾನಿದ್ದೀನಿ. ಯಾಕಂತಂದರೆ ಹ್ಯೂಮನ್ ಎಮೋಷನ್ಸ್, ನಾವೆಲ್ಲರೂ ನಮ್ಮದೇ ಆದಂಥ ಒಂದು ಎಮೋಷನ್ಸ್ ಇರುತ್ತೆ. ನಾವು ಒಂದೊಂದು ಕಡೆ ವಾಲ್ತೀವಿ. ಅದೇ ನನಗೆ ಯಾರು ಆತ್ಮೀಯರ ಇರ್ತಾರೆ, ನಾನು ಯಾರ ಮೇಲೆ ಪ್ರೀತಿ ತೋರಿಸ್ತಾ ಇರ್ತೀನಿ, ನನ್ನ ಎಲ್ಲ ಅಭಿಪ್ರಾಯಗಳು ಅವ್ರ ಮೇಲೇ ವಾಲುತ್ತೆ. ಅದಕ್ಕೆ ನಮ್ಮನ್ನು ಮೀರಿ ಕಾನೂನು, ಕೋರ್ಟು, ಲಾ ಅಂತ ಇರೋದು ನಮ್ಮನ್ನು ಮೀರಿ ಅದಕ್ಕೆ ಇರೋದು. ಅದು ಕರೆಕ್ಟಾಗಿ ನೋಡುತ್ತೆ, ಏನಿದೆ ಸತ್ಯಾಂಶಗಳನ್ನು ಅದು ಹೇಳುತ್ತೆ. ಒಂದು ಇನ್ವೆಸ್ಟಿಗೇಷನ್ ಅಂತಂದರೆ ಅದು ಖಂಡಿತವಾಗ್ಲೂ ಕರೆಕ್ಟಾಗಿ ಆಗುತ್ತೆ. ಅದಕ್ಕೆ ಏನು ರಿಸಲ್ಟ್ ಸಿಗಬೇಕು ಅದು ಸಿಗುತ್ತೆ. ಸೊ ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಹೆಂಗೆ ಆ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ತೀನಿ. ನಾವು ಇನ್ನೂ ಒಂದು ದೊಡ್ಡ ಕುಟುಂಬ ಇದೆ, ಅವರ ನಂಬ್ಕೊಂಡಿರೋದು ದೊಡ್ಡ ಕುಟುಂಬ ಇದೆ, ಅದಕ್ಕೂ ಅಷ್ಟೇ ನೋವಾಗಿದೆ. ಸೊ ಅದನ್ನು ಬರೆಸೋಂಥ ಶಕ್ತಿ ದೇವ್ರು ಕೊಡಬೇಕು ಅನ್ನೋದೇ ನಮ್ಮ ಪ್ರೇಯರ್ಸ್. ಭಾವನಾತ್ಮಕ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದೆ ನಿಮ್ಮ ಕುಟುಂಬ. ಯಾಕಂದರೆ ಅಮ್ಮನ ಕೇಳಿದಾಗ ಅಮ್ಮನೂ ಕೂಡ ಕಣ್ಣಿಗೆ ಹಾಕ್ಬಿಟ್ರು, ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೆ ಅವ್ರಿಗೆ ಬಂತು. ಅಂದರೆ ಅದೇ ಹೇಳಿದ್ರಲ್ಲ, ಹ್ಯೂಮನ್ ಇಮೋಷನ್ಸ್. ನಮ್ಮ ಒಡನಾಟ ಇರೋರ ಜೊತೆಗೆ ಅಥವಾ ನಾವು ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡಿರ್ತೀವಿ. ನನಗೆ ದರ್ಶನ್ ಸರ್ ಒಂದೇ ಅಲ್ಲ, ನಾನು ಬರೀ ಪರ್ಸ್ನಲಿ ಅಂತಲ್ಲ, ನನಗೆ ಎಲ್ಲ ಥರದಲ್ಲೂ ನನಗದು ನೋವಾಗಿದೆ. ಅದು ಪರ್ಸ್ನಲಿ ಆಗಿರ್ಬೋದು, ಪ್ರೊಫೆಷ್ನಲಿ ಆಗಿರ್ಬೋದು, ಅಥವಾ ನಾರ್ಮಲ್ ಒಂದು ಕಾಮನ್ ಮ್ಯಾನ್ ಆಗಿ ಕೂಡ ಈ ಘಟನೆನೇ ನನಗೆ ನೋವಾಗಿದೆ. ಅದು ಯಾರು ಸರಿ ತಪ್ಪು ಏನೋ ನನಗೆ ಅಷ್ಟು ಯೋಚನೆ ಮಾಡೋಷ್ಟೇ ಆಗ್ತಾಯಿಲ್ಲ. ಇದು ಆಗಬಾರ್ದಾಗಿತ್ತು, ಯಾಕೆ ಹಿಂಗೆ ಆಗೋಯ್ತಲ್ಲ ಅನ್ನೋದೊಂದೇ ನೋವು ನನಗೆ. ಅವ್ರ ಜೊತೆ ನಿಮ್ಮ ನೆಕ್ಸ್ಟ್ ಸಿನಿಮಾಗಳು ಕೂಡ ಪ್ಲಾನ್ ಆಗಿತ್ತು. ಸೊ ಈಗ ಅದೆಲ್ಲ ಯಾವ ಇದರಲ್ಲಿ ಏನು ಗೊತ್ತಿಲ್ಲ. ಅಷ್ಟು ತುಂಬ ಅವಾಗ ಕೂಡ ನಾವು ಸಾರ್ ಡೆವಿಲ್ ಮಾಡಬೇಕು, ಡೆವಿಲ್ ಅಂದ್ರೆ ಇನ್ನೊಂದು ಪಿಕ್ಚರ್ ಇತ್ತು ಲೈನಪ್. ಅದಾದಮೇಲೆ ನಮ್ಮದು 59 ಅಂತ ಅನೌನ್ಸ್ಮೆಂಟ್ ಮಾಡಿದ್ದು. ಅದ್ರ ವರ್ಕ್ ಎಲ್ಲ ಮಾಡಿದ್ವಿ ನಾವು. ಸೊ ಅವರು ಯಾವಾಗ ಬಂದರು, ಅವ್ರು ಯಾವಾಗ ಅಂದರು, ಅದು ಏನೇ ಪರಿಸ್ಥಿತಿ ಇದ್ರು ನಾನು ಅದು ಸಿನಿಮಾ ಮಾಡ್ತೀನಿ ಅಷ್ಟಂತೂ ನನ್ನ ಕಡೆಯಿಂದ ನಾನು ಹೇಳ್ತೀನಿ. ಸರ್, ಕೊನೆಯದಾಗಿ ನಿರಪರಾಧಿಯಾಗಿ ಬರ್ತಾರೆ ಅನ್ನೋ ವಿಶ್ವಾಸ ನಿಮ್ಮಲ್ಲಿ ಈಗ? ಅಲ್ಲ, ಅದೇ ಸತ್ಯ ಅಂತ ನಾನು ನಂಬಿದ್ದೀನಿ. ಲೋಕೇಶ್, ನಾನೇನೋ ಬೇರೆ ಏನೋ ಅಂತ ನನ್ನ ತಲೆ ಥಾಟ್ಸು ಇಲ್ಲ, ಅದೇ ಸತ್ಯ ಅಂತ ನಂಬಿದ್ದೀನಿ. ಅದೇ ಆಗಲಿ, ಅದೇ ಆಗಬೇಕು ಅಂತಲೇ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಸೊ ಹಾಗೆ ಆಗುತ್ತೆ ಅನ್ನೋ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.